ಗಳನ್ನ ಹೂಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಗದಿರುವಂತಹ 2 ಪಾಯಿಂಟ್ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಬಹಳ ನಿರಾಸೆಯಾಗಿದೆ ಬಹಳ ಜನರಿಗೆ. ಅಂದ್ರೆ ಪ್ರಮುಖವಾಗಿ ಅನಾಮಿಕಾ ಬಹಳ ಕಾನ್ಫಿಡೆನ್ಸ್ ಇಂದ ನಾನು ಈ ಜಾಗದಲ್ಲಿ ಸೀರಿಯಲ್ ನಂಬರ್ 1 ಮತ್ತು ಸೀರಿಯಲ್ ನಂಬರ್ 2 ಬಗ್ಗೆಯೂ ಕೂಡ ಆತ ಬಹಳ ಕಾನ್ಫಿಡೆನ್ಸ್ ಅನ್ನ ವ್ಯಕ್ತಪಡಿಸಿದ್ದ. ಆದ್ರೆ ಆತ ಅಲ್ಲಿಗೆ ಎಂಟ್ರಿ ಆಗುವಂತ ಸಂದರ್ಭ ನಮ್ಗೆಲ್ಲ ಚೂರು ಆತಂಕ ಆಯಿತು. ಅಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿದೆ ಜಾಗ, ನದಿ ಪಕ್ಕದಲ್ಲಿದೆ, ವಾತಾವರಣಗಳು 10-12 ವರ್ಷಗಳ ಹಿಂದೆ ಇದ್ದಂತ ಆ ಸ್ಟ್ರಕ್ಚರ್ ಈಗ ಇಲ್ಲ ಅನ್ನುವಂಥದ್ದು. ಆದ್ರೆ ಇದೀಗ 2 ಪಾಯಿಂಟ್ನಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ನೇರವಾಗಿ ಆ ಕಾರ್ಯಾಚರಣೆ ನಡೀತಾ ಇದ್ದಂತಹ ಜಾಗ ಇದು. ಇಲ್ಲೇ ಈ ನೇತ್ರಾವತಿ ನದಿಯ ಪಕ್ಕದಲ್ಲೇ ಆ ತಟದಲ್ಲೇ ಆ ಕಾರ್ಯಾಚರಣೆ ನಡೀತಾ ಇತ್ತು. ಒಂದು ಸೀರಿಯಲ್ ನಂಬರ್ನ ಪಾಯಿಂಟ್ ಅನ್ನ ನಿನ್ನೆ ಅಗ್ದಿದ್ರು. ನಿನ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಗ್ದ್ರು ಕೂಡ ಅಲ್ಲಿ ಏನೂ ಸಿಕ್ಕಿರಲಿಲ್ಲ. ಸುಮಾರು 8 ಅಡಿಯಷ್ಟು ಆಳ ಹೋಗ್ಲಾಗಿತ್ತು. ಯಾವಾಗ ಅನಾಮಿಕಾ ಮತ್ತು ಅವನ ಪರವಾಗಿರುವಂತಹ ವಕೀಲರು ಓಕೆ ಇದನ್ನ ಇಲ್ಲೇ ನಾವು ಕ್ಲೋಸ್ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದ್ರು, SIT ಅಧಿಕಾರಿಗಳು ಕೂಡ ಅವರ ಸಮ್ಮತಿಯನ್ನ ಪಡೆದುಕೊಂಡು ಆ ಕಾರ್ಯಾಚರಣೆಯನ್ನ ಅಲ್ಲಿಗೆ ಮೊಟಕುಗೊಳಿಸಿದ್ರು. ಸೊ ಇವತ್ತು ಬೆಳಿಗ್ಗೆಯಿಂದ ಆರಂಭವಾದಂತಹ ಕಾರ್ಯಾಚರಣೆಯಲ್ಲಿ ಕೇವಲ 1 ಗಂಟೆಯ ಒಳಗೆಯೇ ಆ ಒಂದು ಉತ್ಖನನ ಅನ್ನುವಂಥದ್ದು ಕಂಪ್ಲೀಟ್ ಆಯಿತು. ಯಾಕಂದ್ರೆ ಅಧಿಕಾರಿಗಳು ನಿರ್ಧಾರ ಮಾಡ್ಕೊಂಡಿದ್ರು ಕಾರ್ಯಾಚರಣೆಯ ಮುಂಚೆ ಸುಮಾರು 6 ಅಡಿಯಷ್ಟಾದ್ರೂ ನಾವು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ. ಆತ ಕೊಟ್ಟಿದ್ದಂತಹ ಮಾಹಿತಿ ಅನುಸಾರ ಸುಮಾರು 2 ರಿಂದ 3 ಅಡಿ ನಾನು ಗುಂಡಿ ತೆಗೆದು ನಾನು ಹೆಣಗಳನ್ನು ಹೂತು ಹಾಕ್ತಾ ಇದ್ದೆ ಅಂತ ಆತ ಮಾಹಿತಿ ಕೊಟ್ಟಿದ್ದ. ಆದರೆ ಇವತ್ತು 6 ಅಡಿ ಅಗಲ 6 ಅಡಿ ಡೆಪ್ತ್ ಹೋದ್ರೂ ಕೂಡ ಇವತ್ತು ಅಲ್ಲಿ ಆ 2ನೇ ಪಾಯಿಂಟ್ನಲ್ಲೂ ಕೂಡ ಏನು ಸಿಕ್ಕಿಲ್ಲ. ಒಂದ್ ಕಡೆಯಿಂದ SIT ಅಧಿಕಾರಿಗಳು ಕೂಡ ಆತನಿಗೆ ಬಹಳ ಸಮಯವನ್ನ ಕೊಟ್ಟರು. ಯಾಕಂದ್ರೆ ಇವತ್ತು ನೇತ್ರಾವತಿ ಸ್ನಾನಘಟ್ಟೆಗೆ ಬರುವಂತ ಸಂದರ್ಭದಲ್ಲೂ ಕೂಡ ಆತನಿಗೆ ಟೈಮ್ ಕೊಟ್ಟಿದ್ರು, ನೆನಪು ಮಾಡ್ಕೊಳ್ಳೋಕೆ ಟೈಮ್ ಕೊಟ್ಟಿದ್ರು. ಏನಾದರೂ ಮಹತ್ವದ ಸುಳಿವಿದ್ರೆ, ಏನಾದರೂ ಗುರುತಿದ್ರೆ ಆ ಕುರಿತಾಗಿ ನೆನಪು ಮಾಡ್ಕೊಳ್ಳೋಕೆ ಅವರ ಅವಕಾಶವನ್ನ ಕೊಟ್ಟಿದ್ರು. ಇದಾದ ಬಳಿಕ ಒಳಗಡೆ ಎಂಟ್ರಿ ಆಗುತ್ತೆ. ಎಂಟ್ರಿ ಆದ 1 ಗಂಟೆಯ ಒಳಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. SIT ಅಧಿಕಾರಿಗಳು ಇದನ್ನ ಕನ್ಫರ್ಮ್ ಮಾಡ್ತಾರೆ. ಆ ಜಾಗದಲ್ಲಿ ಪಾಯಿಂಟ್ ನಂಬರ್ 2 ನಲ್ಲೂ ಕೂಡ ಎಷ್ಟೇ ಆಗಿದ್ರು ನಮ್ಗೆ ಏನು ಸಿಕ್ಕಿಲ್ಲ. ಹಾಗಾಗಿ ಆ ಚಾಪ್ಟರ್ ನ ಕೂಡ ಕ್ಲೋಸ್ ಮಾಡಿ ನಾವೀಗ ಪಾಯಿಂಟ್ ನಂಬರ್ 3 ಹತ್ತ ಹೋಗ್ತಾ ಇದ್ದೀವಿ ಅಂತ. ಈಗಾಗಲೇ ಅಲ್ಲೂ ಕೂಡ ಕಾರ್ಯಾಚರಣೆ ಆರಂಭವಾಗಿ ಸರಿಸುಮಾರು 3/4 ಗಂಟೆಗಳೇ ಕಳೆದಿದೆ. ಈಗ ಕಾರ್ಯಾಚರಣೆಯಲ್ಲಿ ನಡೀತಾ ಇರುವಂಥದ್ದು. ಈ 3ನೇ ಸ್ಪಾಟ್ನಲ್ಲಿ ಏನಾದರೂ ಒಂದು ಪ್ರಮುಖ ಸುಳಿವು ಸಿಕ್ಕಿದರೆ ಅಥವಾ ಸಿಗದೆ ಹೋದರೆ ಇಲ್ಲಿ ಬ್ರೇಕ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇದರೊಂದಿಗೆ ಈಗ ಪ್ರಣವ್ ಮೊಹಂತಿ ಅವರೇ ಪ್ರಕರಣದೊಂದು ಈಗ ಸದ್ಯದೊಂದು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಂಡು ಅವರು ಕೂಡ ಬೆಂಗಳೂರಿನಿಂದ ಈ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದತ್ತ ಬರ್ತಾ ಇದ್ದಾರೆ. ಈಗಾಗಲೇ ಅವರು ಬೆಳ್ತಂಗಡಿಗೆ ರೀಚ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬೆಳ್ತಂಗಡಿಯಿಂದ ಅವರು DIG ಅನುಚೇತರ್ ಅವರೊಂದಿಗೆ ಇಲ್ಲಿ ಕೊಂಡ ಅನ್ನುವಂಥದ್ದು. ಯಾಕಂದರೆ ಪಾಯಿಂಟ್ ನಂಬರ್ 8 ಬಳಿಕ ಮೊನ್ನೆ ದಿವಸ ಮೊದಲ ದಿನದ ಕಾರ್ಯಾಚರಣೆಯಲ್ಲಿ ಪಾಯಿಂಟ್ ನಂಬರ್ 8 ಬಳಿಕ ಆತ ರ್ಯಾಂಡಮ್ ಆಗಿ ಪ್ಲೇಸಸ್ಗಳನ್ನು ತೋರಿಸ್ಕೊಂಡು ಹೋದ ಸಂದರ್ಭ ನಮಗೆ ಬಹಳ ಆಶ್ಚರ್ಯ ಆಯಿತು. ಒಬ್ಬ ಮನುಷ್ಯನ ಮೆಮೊರಿ ಪವರ್ ಇಷ್ಟರ ಮಟ್ಟಿಗೆ ಹೇಗಿರುತ್ತೆ, ಅದು ಕೂಡ 10-12 ವರ್ಷದ ಹಿಂದೆ ಆತ ಅಲ್ಲಿ ಹೂತು ಹಾಕಿರುವಂಥದ್ದು. ಅದು ಸರತಿ ಸಾಲಿನಲ್ಲೇ ಇತ್ತು. ಪ್ರಮುಖವಾಗಿ 9 ಆಗಿರ್ಬೋದು, 10, 11, 12 ಇದೆಲ್ಲವೂ ಕೂಡ ಆತ ಏನೋ ಒಂದು ಗುರುತನ್ನು ಅಲ್ಲಿ ಇಟ್ಕೊಂಡಿದ್ದ. ನಮ್ಗದು ಮೇಲ್ನೋಟಕ್ಕೆ ಕಂಡಂಥ ಸಂದರ್ಭ ಮರದ ಆಧಾರದಲ್ಲಿ, ಅಲ್ಲಿದ್ದಂತಹ ಮರದ ಆಧಾರದಲ್ಲಿ, ಅಂದರೆ ಎಲ್ಲೆಲ್ಲ ಬೃಹದಾಕಾರದ ಮರಗಳಿದೆಯೋ ಅದರ ಕೆಳಭಾಗದಲ್ಲೇ ಬಹುತೇಕ ಎಲ್ಲ ಜಾಗಗಳು ಈಗ ಮಾರ್ಕ್ ಆಗಿರುವಂಥದ್ದು. ಇನ್ನು ಪಾಯಿಂಟ್ ನಂಬರ್ 13 ಹೋದಂಥ ಸಂದರ್ಭ ಅದರ ಸಂಪೂರ್ಣ ರೂಪುರೇಷೆ 10 ವರ್ಷಗಳಲ್ಲಿ ಅದು ಚೇಂಜ್ ಆಗಿದೆ. ಯಾಕಂದರೆ ಅಲ್ಲಿ ಅಣೆಕಟ್ಟಿಗೆ ಸಂಬಂಧಪಟ್ಟ ಹಾಗೆ, ರಸ್ತೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡೆವಲಪ್ಮೆಂಟ್ಗಳೆಲ್ಲ ಆಗಿದೆ, ಇಂಟರ್ಲಾಕನ್ನೆಲ್ಲ ಅಳವಡಿಸಿದ್ದಾರೆ. ಹಾಗಾಗಿ ಆ ಸ್ಪೇಸ್ ಕಂಪ್ಲೀಟ್ ಆಗಿ ಚೇಂಜಸ್ ಆಗಿದೆ. ಆದರೆ ಯಾವಾಗ ಅವನು ಸೀರಿಯಲ್ ನಂಬರ್ 1 ಏನು ನಿನ್ನೆ ನಾವು ಹುಡುಕಿದಂಥ ಸಂದರ್ಭ, SIT ಅಧಿಕಾರಿಗಳು ಹುಡುಕಿದಂಥ ಸಂದರ್ಭದಲ್ಲಿ ಏನೂ ಇರಲಿಲ್ವೋ ಆತ ಅಲ್ಲಿ ಎಂಟ್ರಿ ಆಗುವಂಥ ಸಂದರ್ಭ ಅಂದರೆ 10-12 ವರ್ಷಗಳಾಗಿರ್ಬೋದು, ಅಥವಾ ಆತ ಹೇಳ್ತಾ ಇರುವಂಥ 1995ರಿಂದ ಅಥವಾ 2014ರವರೆಗೂ ಕೂಡ ಅಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಅಂದರೆ ಆ ಸಂದರ್ಭದಲ್ಲಿ ಸಾಕಷ್ಟು ಒಂದು ಮಾದರಿಯಲ್ಲದ ಅರಣ್ಯ ಪ್ರದೇಶದ ರೀತಿಯಲ್ಲೇ ಇತ್ತು. ಆ ಬಳಿಕ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಅದನ್ನು ಲೆವೆಲ್ ಮಾಡಲಾಗಿದೆ, ಮಣ್ಣು ಹಾಕಲಾಗಿದೆ, ಅಥವಾ ಒಂದು ಪ್ರವಾಹ ಬಂದಿತ್ತು, ಪ್ರವಾಹ ಬಂದ ಮೇಲೆ ಆ ಪ್ರದೇಶದ ಸ್ವಲ್ಪ ರೂಪರೇಷೆಗಳು ಬದಲಾಗಿತ್ತು. ಈ ಎಲ್ಲ ಚರ್ಚೆಗಳು ಇಲ್ಲಿರುವಂಥ ಸಾರ್ವಜನಿಕ ವಲಯದಿಂದ ನಮಗೂ ಕೂಡ ಆ ಮಾಹಿತಿ ಬಂತು, ತುಂಬ ಚೇಂಜಸ್ ಆಗಿತ್ತು ಅಂತ. ಆದರೆ SIT ಅಧಿಕಾರಿಗಳ ಜೊತೆಗೆ ಆತ ಮಾಹಿತಿಯನ್ನು ಹಂಚಿಕೊಳ್ಳುವ ಸಂದರ್ಭ, ನೀವು ಇಲ್ಲೇ ಆಗಿರಿ, ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ, ನಾನು ಇಲ್ಲಿ ಹೂತು ಹಾಕಿರುವಂಥದ್ದು ನನಗೆ ಗೊತ್ತಿದೆ, ಇಲ್ಲೇ ಆಗಿರಿ ಅನ್ನುವಂಥದ್ದು ಆತ ಪಟ್ಟು ಹಿಡಿದಿದ್ದ ಅಂತ ಅನ್ನೋ ಒಂದು ಮಾಹಿತಿ. ಯಾಕಂದರೆ 3 ಅಡಿಗೆ ಹೋದಂಥ ಸಂದರ್ಭ ಅಲ್ಲಿ ಏನು ಸಿಕ್ಕಿರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಬ್ರೇಕ್ ಕೊಟ್ಟು ಅಧಿಕಾರಿಗಳು ಆತನ ಹತ್ರ ಕೇಳ್ತಾರೆ, ನಿಂಗೆ ಇನ್ನೂ ಕಾನ್ಫಿಡೆನ್ಸ್ ಇದೆಯಾ, ಇಲ್ಲೇ ಹೂತು ಹಾಕಿದೆಯಾ ನೀನು, ನಾವು ಇಲ್ಲೇ ಅಗಿಬೇಕಾ ಅಥವಾ ಬೇರೆ ಏನಾದರೂ ಜಾಗಗಳು ಇದೆಯಾ? ಆತ ಆ ಸಂದರ್ಭದಲ್ಲೂ ಕೂಡ ಹೇಳ್ತಾನೆ, ನೀವು ಬೇಕಾದ್ರೆ ಸ್ವಲ್ಪ ಅಗಲವಾಗಿ ಅಗೆದುಕೊಂಡು ಹೋಗಿ ಅಥವಾ ಯಂತ್ರೋಪಕರಣಗಳನ್ನು ಬಳಸಿ, ಆದರೆ ನಂಗೆ ಬಹಳ ಕಾನ್ಫಿಡೆನ್ಸ್ ಇದೆ, ನಾನು ಇದೇ ಜಾಗದಲ್ಲಿ ಹೂತು ಹಾಕಿದ್ದೀನಿ, ಇದು ನನ್ನ ಮೆಮೊರಿ ಪವರಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದನ್ನೇ ಆತ ಮತ್ತೆ ಒತ್ತಿ ಹೇಳ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಬಂದಿತ್ತು. ಹಾಗಾಗಿ ಅಲ್ಲೂ ಕೂಡ ಏನು ಸಿಗಲಿಲ್ಲ ಅನ್ನುವಂಥದ್ದೇ ಬಹಳ, ಅಂದರೆ ಇದನ್ನ ಏನು ಬುರುಡೆ ಸಿಗುತ್ತೆ ಅಥವಾ ಒಂದಿಷ್ಟು ಹೋರಾಟಗಾರರಿಗೂ ಕೂಡ ಅದು ಬಹಳ ಒಂದು ನಿರಾಸೆ ಆಗಿತ್ತು, ಒಂದು ರೀತಿ ಹಿನ್ನಡೆ ಅಂತ ಹೇಳ್ಬೋದಾಗಿತ್ತು. ಯಾಕಂದರೆ ಅಧಿಕಾರಿಗಳು ಕೂಡ ಪಾಯಿಂಟ್ ನಂಬರ್ 1 ಮೊದಲ ಕಾರ್ಯಾಚರಣೆ ಬಹಳ ಮಹತ್ವವನ್ನು ಅದಕ್ಕೆ ಕೊಟ್ಟಿದ್ರು. ಅದಕ್ಕೆ ಬೇಕಾದಂಥ ಭದ್ರತೆ, ಬೇಕಾದಂಥ ಅಧಿಕಾರಿಗಳು, ಬೇಕಾದಂಥ ವೈದ್ಯಾಧಿಕಾರಿಗಳು, ಬೇಕಾದಂಥ ಫಾರೆನ್ಸಿಕ್, ಇದು ಯಾವುದರಲ್ಲೂ ಕೂಡ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳದೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದಂಥ ಅವಶ್ಯಕತೆಗಿಂತ ಹೆಚ್ಚನೇ ಆದ ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ರು. ಆದರೆ ಆ ಪಾಯಿಂಟ್ ನಂಬರ್ 1ನಲ್ಲೇ ಬಹಳ ಹಿನ್ನಡೆ ಆಯಿತು. ಅದು ಬಹಳ ತಗ್ಗು ಪ್ರದೇಶ, ನದಿಯ ಸಮೀಪದಲ್ಲೇ ಇದೆ. 3 ಅಡಿ ಹೋದಂಥ ಸಂದರ್ಭದಲ್ಲಿ
ನೀರು ಸಿಕ್ತು, ಇನ್ನು ದೊಡ್ಡ ದೊಡ್ಡ ಪ್ರವಾಹ ಬಂದಾದ ಸಂದರ್ಭದಲ್ಲಿ ಅದರ ವಾತಾವರಣ ಏನಾಗಿರ್ಬೋದು, ಪರಿಸ್ಥಿತಿ ಏನಾಗಿರ್ಬೋದು, ಈ ಚರ್ಚೆಗಳೆಲ್ಲ ಪ್ರಸ್ತುತ ಅಲ್ಲ ಈಗ. ಆದರೂ ಕೂಡ ಇಂಥ ಒಂದು ಅಭಿಪ್ರಾಯಗಳಲ್ಲಿ ಕೇಳಿ ಬಂತು. ಹಾಗಾಗಿ ಪಾಯಿಂಟ್ ನಂಬರ್ 2 ನಲ್ಲಾದರೂ ಏನಾದರೂ ಮಹತ್ವದ ಸುಳಿವು ಸಿಗ್ಬೋದು. ಅಂದ್ರೆ ಅದು ಸ್ವಲ್ಪ ಕಾಡಿನ ಒಳಗಡೆ ಇದೆ, ಎತ್ತರದ ಪ್ರದೇಶದಲ್ಲಿದೆ, ಮತ್ತು ಇವತ್ತು ಕಾರ್ಯಾಚರಣೆ ಕೂಡ ಕೇವಲ 1 ಗಂಟೆಯ ಒಳಗೆ 6 ಅಡಿಯಷ್ಟು ಆಳಕ್ಕೆ ಅವರು ಹೋಗಿದ್ರು. ಇದು 10-15 ವರ್ಷಗಳ ಹಿಂದಿನ ಕತೆ, ಮತ್ತು ಆ ಜಾಗಗಳು ಕೂಡ 10-15 ವರ್ಷದ ಹಿಂದಿನದ್ದು. ಮತ್ತು ಆತ ತುಂಬಾ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು, ಯಾಕಂದ್ರೆ ಆತನ ಕಾನ್ಫಿಡೆನ್ಸ್ ಲೆವೆಲ್ ನಮ್ಗೆ ಯಾವಾಗ ಗೊತ್ತಾಯ್ತು ಅಂದ್ರೆ ಡೇ 1 ನಲ್ಲಿ ಆತ ಮಾರ್ಕ್ ಮಾಡಿಕೊಂಡು ಹೋದಂತಹ ರೀತಿಯಲ್ಲಿ, ಆತ ಮಾರ್ಕ್ ಮಾಡಿಕೊಂಡು ಹೋದ ರೀತಿಯಲ್ಲಿ ಅಲ್ಲಿ ಆ ಅಸ್ಥಿಪಂಜರಗಳು ಸಿಕ್ಕಿದ್ರೆ ನಿಜವಾಗ್ಲೂ ಆತನಿಗೆ ಶಬಾಷ್ ಹೇಳಲೇಬೇಕು. ಯಾಕಂದ್ರೆ ಅಷ್ಟು ವರ್ಷಗಳ ಒಂದು ಹಿಂದಿನ ಜಾಗಗಳನ್ನು ಅವನು ಇವತ್ತು ಕೂಡ ಗುರುತು ಇಟ್ಕೊಂಡಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಆ ಕಾನ್ಫಿಡೆನ್ಸ್ ಅವನ ಹತ್ರ ಇತ್ತು. ನಿನ್ನೆ ಬೆಳಿಗ್ಗೆ ಕೂಡ ಅದೇ ಕಾನ್ಫಿಡೆನ್ಸ್ ಇತ್ತು. ಮಧ್ಯಾಹ್ನದವರೆಗೂ ಕೂಡ ಅಂದ್ರೆ 3 ಅಡಿಗೆ ಹೋದ ಸಂದರ್ಭ ಏನೂ ಇಲ್ಲ ಅನ್ನುವಂತ ಒಂದು ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಯಾವಾಗ DIG ಅನುಚೇತ್ ಅವರೇ ಅಖಾಡಕ್ಕೆ ಬರ್ತಾರೋ, ಅವರು ಕೂಡ ಆತನ ಏನೋ ಒಂದು ಅದರ ಕುರಿತಾಗಿ ಪರಿಶೀಲನೆಯನ್ನ ಮಾಡ್ತಾರೋ, ಈ ಸಂದರ್ಭದಲ್ಲೂ ಕೂಡ ಆತ ವಿಚಲಿತನಾಗಿರ್ಲಿಲ್ಲ. ಇಲ್ಲೇ ಇದೆ ಅನ್ನುವಂಥ ರೀತಿಯಲ್ಲಿ ಆತ ಹೇಳ್ತಾ ಇದ್ದ. ಅದೇ ಕಾರಣಕ್ಕೋಸ್ಕರ ಅಧಿಕಾರಿಗಳು ಕೂಡ ಹೇಳಿದರು. ಎಸ್ ರಮಾಕಾಂತ್, ಇದೇ ವಿಚಾರ ಇರುವಂಥದ್ದು. ಡೇ 1 ನಲ್ಲೂ ಕೂಡ ನಾವು ಇದೇ ಅನ್ಕೊಂಡಿದ್ವಿ. ಅಂದ್ರೆ ಆತನನ್ನ ಆ ಜಾಗಕ್ಕೆ ಮೊದಲಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಮಹಜರು ಪ್ರಕ್ರಿಯೆಗಳೆಲ್ಲ ನಡೆಯುತ್ತೆ, ಆ ಬಳಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಯಿಂಟಿಂಗ್ ಪ್ರೊಸೆಸ್ ಎಲ್ಲ ನಡೀಬಹುದು ಅಂತ. ಆದ್ರೆ ಅಧಿಕಾರಿಗಳು ನೇರವಾಗಿ ಈ ಜಾಗಕ್ಕೆ ಹೋಗ್ತಾರೆ. ಅಂದ್ರೆ ಈ ಹಿಂದೆ ಎಲ್ಲೆಲ್ಲ ಆತ ಹೂತಿದ್ನೋ ಆ ಜಾಗಕ್ಕೆ ಹೋಗಿದ್ದಾರೆ, ಅಲ್ಲಿ ಮಾರ್ಕಿಂಗ್ ಪ್ರೊಸೆಸ್ಗಳನ್ನೆಲ್ಲ ಮಾಡಿದ್ದಾರೆ. ಈ ನಡುವೆ ಉಳಿದುಕೊಂಡಿರುವಂತಹ ಪ್ರಶ್ನೆ, ತುಂಬಾ ಕಾನ್ಫಿಡೆಂಟ್ ಆಗಿ ಆತ ನಾನು ಮಾಡಿರುವಂತಹ ಆರೋಪ ನಿಜ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಒಂದು ಜಾಗದಿಂದ ಕಳೆ ಬರ ತಂದಿದ್ದ, ಅದರ ಕತೆ ಏನು ಅನ್ನುವಂಥದ್ದೇ. ಆದ್ರೆ ಈವರೆಗೂ ಬಂದಿರುವಂತಹ ಮಾಹಿತಿ ಪ್ರಕಾರ FSL ವರದಿಗೋಸ್ಕರ ಒಂದು ಕಾಯುವಿಕೆ ಅನ್ನುವಂಥದ್ದು ಆಗ್ತಾ ಇದೆ. FSL ವರದಿ ಬಂದ ಬಳಿಕ ಆತ ತೋರಿಸಿದಂತಹ ಜಾಗ ಅಥವಾ ಆತ ಹೇಳಿರುವಂತಹ ಜಾಗದ ಮಣ್ಣು ಮತ್ತು ಈಗ FSL ಅಲ್ಲಿರುವಂತಹ ವರದಿಯ ಒಂದೇನು ವರದಿ ಬರುತ್ತೋ ಫಲಿತಾಂಶ, ಅದೆಲ್ಲವೂ ಕೂಡ ಮ್ಯಾಚ್ ಆಗುತ್ತಾ, ಇದಕ್ಕೋಸ್ಕರ ಒಂದು ವೇಟಿಂಗ್ ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಎಲ್ಲರೂ ಕೂಡ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಇದ್ರೂ ಕೂಡ ಆತ ಒಂದು ಕಡೆಯಿಂದ ತೆಗೆದುಕೊಂಡು ಬಂದಿದ್ದಾನೆ, ಹಾಗಾಗಿ ಬಹಳ ಕಾನ್ಫಿಡೆಂಟ್ ಆಗಿದ್ದಾನೆ, ಅದು ದಟ್ಟ ಕಾಡಿನಿಂದ ಆತ ತೆಗೆದುಕೊಂಡು ಬಂದಿರುವಂಥದ್ದು ಅನ್ನುವಂಥ ಒಂದು ಮಾಹಿತಿ ಇತ್ತು. ಆದರೆ ಈಗ 2 ಪಾಯಿಂಟ್ಗಳು ಈಗ ಇದರಲ್ಲಿ ಏನು ಸಿಗದೆ ಇರುವಂತಹ ಹೊತ್ತಿನಲ್ಲಿ ಈಗ 3ನೇ ಪಾಯಿಂಟ್ ಅಗಿಯುವಂತಹ ಒಂದು ಪ್ರಕ್ರಿಯೆಗಳು ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಮಾಹಿತಿ ಕೂಡ ಬರುತ್ತೆ. ಸೊ ಇಲ್ಲೂ ಇಲ್ಲ ಅಂತ ಆದಂತಹ ಸಂದರ್ಭ ಕೇವಲ ಅನಾಮಿಕ ಮಾತ್ರ ಅಲ್ಲ, ಒಂದು ಹಂತಕ್ಕೆ SIT ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮೊಟಕು ಮಾಡೋದಿಲ್ಲ, ಆದರೆ ಒಂದು ಹಂತಕ್ಕೆ ಸಮಾಲೋಚನೆಯನ್ನಂತೂ ಖಂಡಿತವಾಗಿಯೂ ಮಾಡ್ತಾರೆ. ಹಾಗಾಗಿ ಪ್ರಣವ್ ಮೊಹಂತಿ ಅವರು ಕೂಡ ಸ್ಪಾಟಿಗೆ ಬರ್ತಾ ಇದ್ದಾರೆ. ಇಂಥ ಪ್ರಕರಣಗಳಲ್ಲಿ ತೀರಾ ಕಡಿಮೆ ಹಿರಿಯ ಅಧಿಕಾರಿಗಳು ಬರುವಂಥದ್ದು, ಅಂದ್ರೆ ಏನಾದರೂ ಒಂದು ಮೇಜರ್ ಡೆವಲಪ್ಮೆಂಟ್ ಆದಂಥ ಸಂದರ್ಭ ಅಥವಾ ಮಹತ್ವದ ಸುಳಿವು ಸಿಕ್ಕಂತ ಸಂದರ್ಭ ಅವ್ರು ಬರುವಂಥದ್ದು ಇರುತ್ತೆ. ಆದರೆ ನಿನ್ನೆ DIG ಅನುಚೇತ್ ಅವರೇ ಸ್ಪಾಟಿಗೆ ಬಂದಿದ್ದರು ಖುದ್ದು. ಈಗ ಪ್ರಣವ್ ಮೊಹಂತಿ ಅವರು ಕೂಡ ಬರ್ತಾ ಇದ್ದಾರೆ. ಮುಂದಕ್ಕೆ ಅಧಿಕಾರಿಗಳು ಈಗ ಈ ಸ್ಪಾಟ್ ನಂಬರ್ 3ನ ಫಲಿತಾಂಶದ ಬಳಿಕ ಯಾವ ರೀತಿ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದೇ ಬಹಳ ಕುತೂಹಲ. ಇನ್ ಕೇಸ್ ಅಲ್ಲಿ ಸಿಕ್ಕಿದರೆ ಕಾರ್ಯಾಚರಣೆ ಮುಂದುವರಿಯುತ್ತೆ, ಇನ್ ಕೇಸ್ ಸಿಗದೆ ಹೋದ್ರೂ ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ. ಆದ್ರೆ ಈ ನಡುವೆ ಏನಾದರೂ ಚೇಂಜಸ್ಗಳನ್ನ ಮಾಡಿಕೊಳ್ಳುವ